ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮುಂಬೈನ ಆಜಾದ್ ಮೈದಾನದಲ್ಲಿ ಕೊನೆಗೂ ಪ್ರಮಾಣ ವಚನ ಸ್ವೀಕರಿಸಿದರು ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ. ನೋಡಿ, ಒಂದು ಯಜ್ಞಕ್ಕೆ ಎಷ್ಟೊಂದು ವಿಘ್ನಗಳು ಅಂತ. ಚುನಾವಣೆ ಪ್ರಾರಂಭದಿಂದಲೂ ಇಡೀ ಚುನಾವಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಓಡಾಡಿದಂಥ ರೂವಾರಿ, ಮಹಾರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಿನ ಕೀರ್ತಿ ಪತಾಕೆಯನ್ನು ಹಾರಿಸಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ. ಆದರೆ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಬೇರೆ ಬೇರೆ ಮಜಲುಗಳಲ್ಲಿ ಮಹಾರಾಷ್ಟ್ರದ ಚುನಾವಣೆಯನ್ನು ನೋಡುವಂಥ ಭಾಳ ದೊಡ್ಡ ಸಂಚುಗಾರಿಕೆ ಎಡಚರ್ರ ಪಾಳ್ಯದಲ್ಲಿ ನಡೆಯಿತು. ಭಾರತೀಯ ಜನತಾ ಪಾರ್ಟಿಯ ಕೆಲವು ವಿಘ್ನ ಸಂತುಷ್ಟಿಗಳೊಂದೂ ನಡೆಯಿತು. ಇದರ ಕುರಿತಾಗಿ ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಆದರೆ ಒಬ್ಬ ವ್ಯಕ್ತಿಯನ್ನು ಹೇಗೆ ಹಾದಿ ತಪ್ಪಿಸುವ, ಹೇಗೆ ಒಂದು ಪಕ್ಷವನ್ನು ಹಾದಿ ತಪ್ಪಿಸುವ ಕೆಲಸ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಾತನ್ನು ಗಮನಿಸಿ ನೋಡಿ, ಇಡೀ ಮಹಾರಾಷ್ಟ್ರದ ಈ ಬಾರಿಯ ಚುನಾವಣೆ ಹಿಂದುತ್ವ ವರ್ಸಸ್ ನಾನ್ ಹಿಂದುತ್ವದ ಮೇಲೆ ನಡೆದಂಥದ್ದು. ಹಿಂದುತ್ವ ವರ್ಸಸ್ ಜಾತಿ ರಾಜಕಾರಣವನ್ನು ಮಾಡಬೇಕು ಎನ್ನುವಂಥ ಷಡ್ಯಂತ್ರ ಮಾಡುವ ಜನರ ಮಧ್ಯೆ ನಡೆದಂಥ ಚುನಾವಣೆ. ಕೊನೆಗೆ ಗೆಲುವಾಗಿದ್ದು ಹಿಂದುತ್ವಕ್ಕೆ. ಅದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಇನ್ನಿಲ್ಲದ ಹಾಗೆ ಮೊಳಗಿಸಿದಂಥ ಪಾಂಚಜನ್ಯ, ಬಟೋಗೆ ಅಥವಾ ಕಟೋಗೆ. ಚುನಾವಣೆಯಲ್ಲಿ ಗೆಲುವಾಗತ್ತೆ, ಹಿಂದುತ್ವದ ಗೆಲುವಾಗತ್ತೆ. ಜಾತಿಯ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಎಲ್ಲರೂ ವಿಫಲರಾಗ್ತಾರೆ. ಮರಾಠ ಅಂತಾರೆ, ದಲಿತರು ಅಂತಾರೆ, ಹಿಂದುಳಿದ ವರ್ಗ ಅಂತಾರೆ, ಪಶ್ಚಿಮ ಉತ್ತರ ಪ್ರದೇಶದ ರೈತರು ಅಂತಾರೆ, ಬೇರೆ 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 ಕಾರಣಗಳನ್ನು ಹೇಳ್ತಾರೆ. ಮರಾಠಿಗರು ಬೇಸರ ಪಟ್ಕೊಂಡ್ಬಿಟ್ರೆ ಮಹಾರಾಷ್ಟ್ರದಲ್ಲಿ ನೀವು ರಾಜಕಾರಣ ಮಾಡಲಿಕ್ಕೆ ಕಷ್ಟ ಅಂತಾರೆ. ನೋಡಿ, 2014ರಲ್ಲಿ ಇದೇ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಜಾತಿಯ ಸೊಲ್ಲನ್ನು ಯಾರೂ ಎತ್ತಲೇ ಇಲ್ಲ. ಅಷ್ಟೇ ಏಕೆ, 2019ರಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯುವಾಗ ಕೂಡ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕು ಅಂತ ವರಿಷ್ಠ ಮಂಡಳಿಯು ತೀರ್ಮಾನ ಮಾಡಿರುತ್ತೆ. ಜೊತೆಗೆ ಶಿವಸೇನೆ ಕೂಡ ಆದರೆ ದೇವೇಂದ್ರ ಫಡ್ನವೀಸ್ ಆಗ್ತಾರೆ, ಆದರೆ ನಮ್ಗೆ ಅದ್ರ ಒಪ್ಪಿಗೆ ಇಲ್ಲ, ನಾವು ಶಿವಸೇನೆಯಿಂದ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶುರು ಮಾಡಿರ್ತಾರೆ. ಅಂದರೆ ಕಳೆದ 10 ವರ್ಷಗಳಲ್ಲಿ ದೇವೇಂದ್ರ ಫಡ್ನವೀಸ್ ಬಿಟ್ಟರೆ ಬೇರೆ ಯಾರು ಮುಖ್ಯಮಂತ್ರಿ ಪ್ರಶ್ನೆ ಬರೋದಿಲ್ಲ ಅನ್ನೋದು ನಿರ್ವಿವಾದಿತವಾದಂಥ ವಿಚಾರ ಆಗಿರುತ್ತೆ. ಆದರೆ ಯಾವಾಗ ಮೊನ್ನೆ 132 ಸೀಟುಗಳು ಬಂದ್ಬಿಡ್ತಾವೋ, ಅದಾದ ಮೇಲೆ ಇದನ್ನು ಹಾದಿ ತಪ್ಪಿಸಬೇಕು ಹೇಗೆ ಅನ್ನುವಂಥ ಸಂಚುಗಾರಿಕೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಡೆಯುತ್ತೆ. ಬಹುಶಃ ಅದೇನಾದರೂ ಸಫಲ ಆಗಿಬಿಟ್ಟಿದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಂಥ ಕಲಸು ಮೇಲೋಗರ ಆಗಿಬಿಡ್ತಿತ್ತು. ಅಂದರೆ ಈ ಯಶಸ್ಸನ್ನು ತೆಗೆದುಕೊಂಡು ಹೋಗಿ ಹೇಗೆ ಚರಂಡಿಯಲ್ಲಿ ಹಾಕಲಾಗ್ತಿತ್ತು ಅಂದರೆ ಮುಂದೆ ಎಂದೂ ಭಾರತೀಯ ಜನತಾ ಪಾರ್ಟಿ ಉದ್ಧಾರ ಆಗಲಿಕ್ಕೆ ಮಹಾರಾಷ್ಟ್ರದಲ್ಲಿ ಸಾಧ್ಯವೇ ಆಗ್ತಿರಲಿಲ್ಲ. ಒಂದೇ ಒಂದು ವೇಳೆ ಒಂದು ಅಚ್ಚರಿಯನ್ನು ಕೊಡೋಣ, ಒಂದು ಬೇರೆ ಕ್ಯಾಂಡಿಡೇಟನ್ನು ಪ್ರೊಜೆಕ್ಟ್ ಮಾಡುವ ಮೂಲಕ ದೇವೇಂದ್ರ ಫಡ್ನವೀಸನ್ನು ರಾಷ್ಟ್ರ ರಾಜಕಾರಣಕ್ಕೆ ತಗೊಳ್ಳೋಣ ಅಂತ ಏನಾದರೂ ಒಂದು ಆಲೋಚನೆಯನ್ನೇನಾದರೂ ವರಿಷ್ಠ ಮಂಡಳಿ ಮಾಡಿದರೆ ಬಂದಿರುವಂಥ ಗೆಲುವು ಸಂಪೂರ್ಣವಾಗಿ ವಿಫಲ ಆಗಿಬಿಡ್ತಿತ್ತು. ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗ್ತಿತ್ತು. ಯಾವ ಉದ್ಧವ್ ಠಾಕ್ರೆ, ಶರದ್ ಪವಾರ್, ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಸೋತು ಸುಣ್ಣಾಗಿ ಹೋಗಿದ್ರು, ಅವರೆಲ್ಲ ಎದ್ದು ಕೂತ್ಕೊಳ್ತಾ ಇದ್ರು. ಎದ್ದು ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಬೇತಾಳನ ಹಾಗೆ ಸರ್ಕಾರಕ್ಕೆ ಕಾಡುವ ಕೆಲಸವನ್ನು ಮಾಡ್ತಾಯಿದ್ರು. ದೇವೇಂದ್ರ ಫಡ್ನವೀಸ್ ಕಿಂಚಿತ್ತೂ ಮಾತನಾಡಲಿಲ್ಲ. ಸಹನೆಯ ಸಾದೃಶ ಸ್ವರೂಪವಾಗಿ ಹೊರಹೊಮ್ಮಿದವರು ಈ ಬಾರಿಯ ಚುನಾವಣೆಯಲ್ಲಿ ಯಾರೇ ಇದ್ದರೆ ಅದು ಕೇವಲ ಮತ್ತು ಕೇವಲ ದೇವೇಂದ್ರ ಫಡ್ನವೀಸ್. ಈ ಹಿಂದೆನೂ ಈ ಮಾತನ್ನು ಹೇಳಿದ್ದೇನೆ ನಾನು. ಈ ಬಾರಿ ಏನು ಹೇಳಲಾಯಿತು? ಇಲ್ಲ, ಮಹಾರಾಷ್ಟ್ರದಲ್ಲಿ ಮರಾಠ ಮುಖ್ಯಮಂತ್ರಿ ಆಗಬೇಕು. ಯಾರು? ಏಕನಾಥ್ ಶಿಂದೆ. ಇಲ್ಲ, ಏಕನಾಥ್ ಶಿಂದೆ ಆಗೋದಿಲ್ಲ, ಏಕೆಂದರೆ ಅವ್ರು ಬಂದಿದ್ದೆ 57 ಸ್ಥಾನ, ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕಾದ್ರೆ ಹಾಗಾದರೆ ದೇವೇಂದ್ರ ಫಡ್ನವೀಸ್ ಆಗೋದಿಲ್ಲ, ಮರಾಠ ಲೀಡರ್ ತರಬೇಕು. ಮರಾಠ ಲೀಡರ್ ಇಬ್ಬರು ಉಪಮುಖ್ಯಮಂತ್ರಿ ಆಗೋದಾದರೆ, ಏಕನಾಥ್ ಶಿಂದೆ, ಅಜಿತ್ ಪವಾರ್ ಆಗೋದಾದರೆ ಅಲ್ಲಿ ಹಿಂದುಳಿದ ವರ್ಗದವ್ರನ್ನ ಅಥವಾ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು BJPಯಿಂದ. ನೋಡಿ ಯಾವ ರೀತಿ ಇದೆ. ಯಾವ ಚುನಾವಣೆಯಲ್ಲಿ ಧರ್ಮದ ಆಧಾರದಲ್ಲಿ ಈ ಬಾರಿ ಹಿಂದುತ್ವದ ಒಗ್ಗಟ್ಟಿಗಾಗಿ ಚುನಾವಣೆ ನಡೆದು ಗೆಲುವು ಸಂಭವಿಸಿದೋ, ಯಾವ ಜಾತಿ ರಾಜಕಾರಣದ ವಿಭಜನೆಯ ವಿರುದ್ಧ ಪಾಂಚಜನ್ಯವನ್ನು ಮೊಳಗಿಸಲಾಗಿದೆಯೋ ಅಂಥ ರಾಜ್ಯದಲ್ಲಿ ಜಾತಿಯಿಂದ ಮತ್ತೆ ಲೆಕ್ಕಾಚಾರ ಮಾಡುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ಈ ಬಾರಿ ನಡೆದದ್ದು. ಪಿತೂರಿಯನ್ನು ಮಾಡಲಾಯಿತು. ದೇವೇಂದ್ರ ಫಡ್ನವೀಸ್ ಬೆಳಗ್ಗೆ ಎದ್ರೆ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು, ನಾನೇ ಮುಖ್ಯಮಂತ್ರಿ, ಯಾರು ಮಾತಾಡಬೇಡಿ ಅಂತ ಹೇಳ್ಬೋದಿತ್ತು. ದೇವೇಂದ್ರ ಫಡ್ನವೀಸ್ ಹೇಳ್ಬೋದಿತ್ತು, ಇದು ಹಿಂದುತ್ವದ
ಗೆಲುವಿನ ರಾಜಕಾರಣ, ಹೀಗಾಗಿ ಜಾತಿ ರಾಜಕಾರಣದ ಪ್ರಶ್ನೆ ಬರೋದಿಲ್ಲ ಅಂತ ಉತ್ತರ ಹೇಳ್ಬೋದಿತ್ತು. ನೀವು ಕರ್ನಾಟಕದಲ್ಲಿ ನೋಡಿ, ಬೆಳಗ್ಗೆ ಎದ್ದರೆ ನಿಮಗೆ 3 ಜನರ ಹೇಳಿಕೆಗಳು ಯಾವ ಕಾರಣದಿಂದಲಾದರೂ ನಿಮ್ಗೆ ಸಿಗ್ತವೆ. ಒಂದು ಡಿ ಕೆ ಶಿವಕುಮಾರು, ಎರಡನೇದ್ದು ಸಿದ್ದರಾಮಯ್ಯ, ಮೂರನೇದ್ದು ಕುಮಾರಸ್ವಾಮಿ. ಇವರ ಸ್ಟೇಟ್ಮೆಂಟ್ ಇಲ್ಲದೆ ಇದ್ದರೆ ಪೇಪರ್ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ರಾಜಕೀಯವಾದಂಥ ಯಾವುದೇ ರಾಜಕೀಯ ಪಡಸಾಲಿಯಲ್ಲಿ ಏನೂ ನಡೆದೇ ಇಲ್ಲ ಅಂತ ಅರ್ಥ. ಒಂದಿಲ್ಲೊಂದು ಕಾರಣಕ್ಕೆ ಅವ್ರು ಸುದ್ದಿಯನ್ನು ಕೊಡ್ತಾ ಇರ್ತಾರೆ. ಒಂದು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏನಂತ, ನಮ್ಮ 5 ವರ್ಷಗಳ ಅವಧಿಯಲ್ಲಿ ಯಾರು ಟರ್ಮ್ ಎಷ್ಟು ಅಂತ ಈಗಾಗಲೇ ತೀರ್ಮಾನ ಆಗಿ ಹೋಗಿದೆ. ಈಗಾಗಲೇ ಅದರ ಕುರಿತಾದಂಥ ಮಾತುಕತೆ ಮುಂಚೆಯೇ ಸಿದ್ದರಾಮಯ್ಯ ಸರ್ಕಾರ ಪ್ರಾರಂಭ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಮಾತುಕತೆಯಲ್ಲಿ ದಿಲ್ಲಿಯಲ್ಲಾಗಿದೆ ಅಂತ ನಿನ್ನೆ ಹೇಳ್ತಾರೆ. ಇಮ್ಮಿಡಿಯೇಟ್ ಸಂಜೆ ಸಿದ್ದರಾಮಯ್ಯ ಹೇಳ್ತಾರೆ ಅದೇ ರೀತಿ ಇದೆ ಅಂತ ಮಾತುಕತೆ ನಡೆದಿಲ್ಲ, ಯಾವುದೇ ರೀತಿಯ ನಿಬಂಧನೆಗಳನ್ನು ನನಗೆ ಹಾಕಿಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾರೆ. ಮಾರನೇ ದಿವಸ ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹಾಗಾದರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದೆ ನಿಜ, ನಾ ಹೇಳಿದ್ದು ಸುಳ್ಳು, ಅವರೇ ಹೇಳಿದ್ದಾರೆ ಅಂದಮೇಲೆ ಮುಖ್ಯಮಂತ್ರಿಗಿಂತ ದೊಡ್ಡವರು ಯಾರು, ಮುಖ್ಯಮಂತ್ರಿ ಹೇಳಿದ ಮಾತನ್ನು ನಾನು ಒಪ್ಕೋತೀನಿ ಅಂತಾರೆ. ಈ 3 ಹೇಳಿಕೆಗಳ ಅಗತ್ಯ ಇತ್ತ ನಂಗೆ ಹೇಳಿ ನೀವು. ಒಂದು ವೇಳೆ ಆ ರೀತಿ ಒಡಂಬಡಿಕೆ ನಡೆದಿದ್ದೇ ಆದರೆ 2.5 ವರ್ಷ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ, ಅದನ್ನು ಸಾರ್ವಜನಿಕವಾಗಿ ಅವತ್ತು ಹೇಳಿಲ್ಲ ಅಂದರೆ ಈಗ ಹೇಳಬೇಕಾದಂಥ ಪ್ರಶ್ನೆಯೇ ಬರೋದಿಲ್ಲ. ಒಂದು ವೇಳೆ ಅದನ್ನು ನೆನಪು ಮಾಡಿಕೊಡ್ಬೇಕು ಅಂದರೆ ಸಿದ್ದರಾಮಯ್ಯಗೆ ನೆನಪು ಮಾಡಿಕೊಡ್ಬೇಕಾಗಿಲ್ಲ, ಹೋಗಿ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ವಾಡ್ರಾಗೆ ನೆನಪು ಮಾಡಿಕೊಡ್ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಆ ಹೇಳಿಕೆ ಕೊಡೋ ಮೂಲಕ ಸಿದ್ದರಾಮಯ್ಯ ಅವ್ರಿಗೆ ಆ ಹೇಳಿಕೆಯನ್ನು ಕೊಟ್ಟರೆ ಅದರಿಂದ ಡಿ ಕೆ ಶಿವಕುಮಾರ್ಗೆ ಏನು ಲಾಭ? ಅದಾದ್ಮೇಲೆ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಟ್ಟರೆ ಆ ರೀತಿ ಯಾವುದೇ ಒಡಂಬಡಿಕೆ ಆಗಿಲ್ಲ ಅಂತ ಹೇಳೋದಾದರೆ ಯಾರಿಗೆ ಈ ಸಂದೇಶ ರವಾನೆ ಮಾಡಿದ್ರು ಅವರು? ಇದನ್ನು ಹೇಳಬೇಕಾಗಿದ್ದು ಹೈಕಮಾಂಡ್ಗೆ. ಅಂದರೆ ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವಂಥ ಕನಿಷ್ಠ ವಿವೇಚನೆ, ವಿವೇಕ ಎರಡೂ ಕರ್ನಾಟಕದ ಯಾವ ರಾಜಕಾರಣಿಗಳಿಗಿಲ್ಲ. ಬಿ ಜೆ ಪಿಯವ್ರಿಗೂ ಇಲ್ಲ, ಕಾಂಗ್ರೆಸ್ ಅವ್ರಿಗಿಲ್ಲ, ದಳದವ್ರಿಗೂ ಇಲ್ಲ. ಕುಮಾರಸ್ವಾಮಿ ಬೆಳಗ್ಗೆ ಎದ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಗತ್ಯವೇ ಇರೋದಿಲ್ಲ. ಎಷ್ಟು ಕಡಿಮೆ ಮಾತಾಡ್ತಾರೋ ಅಷ್ಟು ಘನತೆ ಜಾಸ್ತಿ ಅಂತ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಇವತ್ತು ನನಗೆ ಗೊತ್ತೇ ಆಗಿಲ್ಲ. ನಾನು ಭಾಳ ಜನ ಕೇಳ್ತಾರೆ ಕರ್ನಾಟಕದ ಬಗ್ಗೆ ಮಾತಾಡೋದಿಲ್ಲ ನೀವು ಯಾಕೆ ಅಂತ. ಈ ಹೊಡೆದಾಟವನ್ನು ಮಾತಾಡ್ಬೇಕು ನಾನು. ಇವತ್ತು ಬೆಳಿಗ್ಗೆ ಹಿಂಗಂದ್ರು ಅವರು, ಅದಕ್ಕೆ ಇವ್ರು ಹಿಂಗಂದರು, ಇದಕ್ಕೆ ಇವ್ರು ಹಿಂಗಂದರು, ಇದಕ್ಕೆ ಇವ್ರು ಹಿಂಗಂದರು, ಅದನ್ನು ಮಾತಾಡೋಕ್ಕೆ ನಾವು ಬೇಕಾ? ಓದುವಂಥ ಮಹಾಪ್ರಭುಗೆ ಎಲ್ಲ ಅರ್ಥ ಆಗತ್ತೆ, ಇವ್ರಿಗೆ ಮಾತ್ರ ಗೊತ್ತಲ್ಲ ರಾಜಕಾರಣಿ. ಇರಲಿ, ನಾನು ಮಾತಾಡ್ತಾ ಇರೋದು ಮಹಾರಾಷ್ಟ್ರದ ಬಗ್ಗೆ. ನಾನಿವತ್ತು ಅಲ್ಲಿ ನಡೆದಂಥ ಆಜಾದ್ ಮೈದಾನದಲ್ಲಿ ನಡೆದಂಥ ವರ್ಣರಂಜಿತವಾದಂಥ ಸಂಭ್ರಮಯುತವಾದಂಥ ಕಾರ್ಯಕ್ರಮದ್ದು ನರೇಂದ್ರ ಮೋದಿ ಅವರ ಉಪಸ್ಥಿತಿ, ಅಮಿತ್ ಶಾ ಉಪಸ್ಥಿತಿ, ಅದ್ರ ಬಗ್ಗೆ ಪ್ರತ್ಯೇಕವಾದ ಸಂಚಿಕೆಯನ್ನು ಮಾಡ್ತೇನೆ. ಆದರೆ ಈಗ ಹೇಳ್ತಾ ಇರೋದು ದೇವೇಂದ್ರ ಫಡ್ನವೀಸ್ ಅವರನ್ನು ತಡೆಗಟ್ಟಲಿಕ್ಕೆ, ಅವರು ಮುಖ್ಯಮಂತ್ರಿ ಆಗದ ಹಾಗೆ ವಿಘ್ನ ಸಂತುಷ್ಟಿಗಳು ಮಾಡಿದ ಪ್ರಯತ್ನದ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಹೀಗೆ ನರೇಟಿವನ್ನು ಶುರು ಮಾಡಿ ಒಬ್ಬ ಬೇರೆ ದಲಿತನ ಅಥವಾ ಯಾರೋ ಒಬ್ಬ ಹಿಂದುಳಿದ ವರ್ಗದವ್ರನ್ನ ತಂದು ಕೂಡಿಸ್ಬೇಕು ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡ್ತಾರೆ. 23ನೇ ತಾರೀಕು ಫಲಿತಾಂಶ ಬಂದರೆ 4ನೇ ತಾರೀಕು ಬೆಳಗಿನವರೆಗೂ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ, ಯಾರಿಗೆ ಮುಖ್ಯಮಂತ್ರಿ ಹೆಸರನ್ನು ಯಾಕೆ ಘೋಷಿಸಲಿಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ, ವರಿಷ್ಠ ಮಂಡಳಿಗೆ ಸಾಧ್ಯ ಆಗಿಲ್ಲ ಅಂತಂದರೆ ಏಕನಾಥ್ ಶಿಂದೆ ಅಡ್ಡಗಾಲ ಹಾಕಿದ್ದಾರೆ. ಅವ್ರು ಹಾಕಿರೋ ಷರತ್ತುಗಳಿಗೆ ಪತ್ರಗುಟ್ಟು ಹೋಗಿದ್ದಾರೆ ವರಿಷ್ಠ ಮಂಡಳಿ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ದಿನಾ ಸುದ್ದಿ ಬಂದಿದೆ. 10 ದಿನಗಳ ಪತ್ರಿಕೆಗಳನ್ನು ನಾನು ಓದಿದ್ದೇನೆ ಮಹಾರಾಷ್ಟ್ರದ್ದು. 10 ದಿನ ಬೆಳಗ್ಗೆ ಅದರ ಫ್ರಂಟ್ ಪೇಜ್ನಲ್ಲಿ ಅದೇ. ಅತಿ ಹೆಚ್ಚು ವಿಜೃಂಭಿಸಿದವರು ಯಾರು ಈ 10 ದಿವಸದಲ್ಲಿ ಚುನಾವಣೆ ಆದಮೇಲೆ ಅಂದರೆ ದೇವೇಂದ್ರ ಫಡ್ನವೀಸ್ ಅಲ್ಲ, ಅಮಿತ್ ಶಾ ಅಲ್ಲ, ಯೋಗಿ ಆದಿತ್ಯನಾಥ್ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಏಕನಾಥ್ ಶಿಂದೆ. ಏಕನಾಥ್ ಶಿಂದೆ ಏನು ಮಾಡಿದರು? ಏಕನಾಥ್ ಶಿಂದೆ ಅಲ್ಲಿ ಹೋಗಿ ಕಕ್ಕಸ್ಗೆ ಹೋಗಿದ್ರ? ಏಕನಾಥ್ ಶಿಂದೆ ಹಳ್ಳಿಗೆ ಹೋಗಿ ಬಂದ್ರ? ಅವ್ರ ಜ್ವರ ಬಂದಿದೆಯಾ? ಅವ್ರ ಟೆಂಪ್ರೇಚರ್ ಎಷ್ಟು? ಅವ್ರು ಏನು ಹೇಳ್ತಾ ಇದ್ದಾರೆ? ಅವ್ರ ಷರತ್ತುಗಳೇನು? ಆ ಷರತ್ತಿಗೆ ಬಿ ಜೆ ಪಿಯವರು ಪತ್ರಗುಟ್ಟು ಹೋಗಿದ್ದಾರಾ? ಹೆದರ್ಕೊಂಡ್ಬಿಟ್ಟಿದ್ದಾರಾ? ಸರ್ಕಾರ ರಚನೆ ಕಷ್ಟ ಆಗ್ತಾ ಇದೆಯಾ? ಏನೆಲ್ಲ ವದಂತಿಗಳು. ಅಂದರೆ ಒಂದು ಫಲಿತಾಂಶ ಆದ ಮೇಲೆ ಒಬ್ಬ ನಾಯಕ ಯಾರು ಅಂತ ವರಿಷ್ಠ ಮಂಡಳಿ ಹೇಳದೆ ಹೋದಾಗ ಹೇಗೆ ಇಡೀ ರಾಜ್ಯದ ವಾತಾವರಣವನ್ನು ಕಲುಷಿತಗೊಳಿಸುತ್ತೆ, ಹೇಗೆ ಆತ್ಮಸ್ಥೈರ್ಯವನ್ನು, ಪಕ್ಷದ ಆತ್ಮಸ್ಥೈರ್ಯವನ್ನು ಕುಸಿಯುವ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು. ಇದರಿಂದ ಏನಾಗುತ್ತೆ? ಕಾರ್ಯಕರ್ತರಲ್ಲಿ ಮುಜುಗರ ಉಂಟಾಗತ್ತೆ. ಯಾರ್ರೀ ನಿಮ್ಮ ಮುಖ್ಯಮಂತ್ರಿ? ಎಲ್ಲ ಗೆದ್ಕೊಂಬಂದ್ರಲ್ರಿ 132 ಸ್ಥಾನ, ಎಲ್ಲಿದ್ದಾರೆ ರೀ ನಿಮ್ಮ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ. ಕಾರ್ಯಕರ್ತರು ತಾವೇ ಊಹಾಪೋಹ ಮಾಡ್ಕೊಂಡು ತಮಗೆ ಇಷ್ಟ ಬಂದ ಹಾಗೆ ಹೇಳ್ತಾರೆ. ಎಲ್ಲದರಿಂದ ಆಗುವಂಥ ಫಲಶ್ರುತಿ ಏನಪ್ಪ ಅಂತಂದರೆ ಪಕ್ಷದ ಮೇಲೆ ಭಾಳ ದೊಡ್ಡ ಮಟ್ಟದ ಪ್ರಭಾವವನ್ನು ಇದು ಬೀಳುತ್ತೆ, ಋಣಾತ್ಮಕವಾದಂಥ ಪ್ರಭಾವವನ್ನು ಬೀಳುತ್ತೆ. ಆದರೆ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನುವಂಥ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಅಂದರೆ ಯಾವುದು ಕೊನೆಗೆ ಶುಭಮ್ ಅಂತ ಅನ್ಸ್ಕೊಳುತ್ತೆ ಅವಾಗೆಲ್ಲ ಮರ್ತು ಹೋಗ್ಬಿಡ್ತಾವಂತೆ. ಹಾಗೆ ಮತ್ತೊಮ್ಮೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದಾರೆ. ಯಾರಿಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಇಡೀ ಮಹಾರಾಷ್ಟ್ರವನ್ನು ಅತ್ಯಂತ
ದಕ್ಷವಾಗಿ ಮುನ್ನಡೆಸ್ಕೊಂಡು ಹೋದಂಥ ಅನುಭವ ಇದೆಯೋ, ಯಾರಿಗೆ 2.5 ವರ್ಷಗಳ ಕಾಲ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಸಹನೆಯ ಸಾಕಾರ ಮೂರ್ತಿಯಾಗಿ ತೋರ್ಪಡಿಸ್ಕೊಂಡಂಥ ಅನುಭವ ಇದೆಯೋ ಆತ ಮತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗೋದು ಇಡೀ ದೇಶದಲ್ಲೇ ಭಾಳ ದೊಡ್ಡ ಘನತೆಯ ಸ್ಥಾನ ಅದು. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಮಾರಂಭದ ಕುರಿತಾಗಿ ಮತ್ತೊಂದು ಪ್ರತ್ಯೇಕವಾದ ಸಂಚಿಕೆ ಮಾಡ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳಿದ್ದಾವೆ, ಅದನ್ನು ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡುವ ಮೂಲಕ ಹೆಚ್ಚು ಜನರಿಗೆ ಅದು ತಲುಪಿಸಲಿಕ್ಕೆ ಸಾಧ್ಯ ಆಗತ್ತಂತೆ. ಮತ್ತು ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.